ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಪ್ರತಿದಿನದ ಹಾಗೆ ಇವತ್ತು ಕೂಡ ಒಂದಷ್ಟು ಕ್ರಿಕೆಟ್ ಅಪ್ಡೇಟ್ಸ್ ಜೊತೆಗೆ ನಾನು ಅವಿನಾಶ್ ಶಿವನ್ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ಯಾವ ವಿಚಾರಪ್ಪ ಅಂತಂದರೆ, ನೀವು ಈಗಾಗಲೇ ತಮ್ನೈಲ್ನಲ್ಲಿ ನೋಡಿರೋ ಹಾಗೆ ಯುವರಾಜ್ ಸಿಂಗ್ ಮತ್ತೆ IPL ಅಖಾಡಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಲಿಜೆಂಡ್ಸ್ ಲೀಗ್ನಲ್ಲಿ ಕಪ್ಪನ್ನು ಗೆದ್ದು ನಾವು ವಿಜೃಂಭಿಸಿದ್ವಿ. ನಮ್ಮ ಹಿಂದಿನ ಹೀರೋಗಳು ಎಲ್ಲರೂ ಕೂಡ ಸುರೇಶ್ ರೈನಾ, ಹರ್ಭಜನ್ ಸಿಂಗ್, ಇರ್ಫಾನ್ ಪಠಾಣ್ ಎಲ್ಲರೂ ಕೂಡ ಒಂದು ಟೂರ್ನಿಯಲ್ಲಿ ಮಿಂಚಿದ್ರು. ಈಗ ಯುವರಾಜ್ ಸಿಂಗ್ ಮತ್ತೆ ಸುದ್ದಿಯಲ್ಲಿದ್ದಾರೆ, IPL ಅಖಾಡಕ್ಕೆ ವಾಪಸ್ ಆಗ್ತಿದ್ದಾರೆ. ಸೊ ಯುವರಾಜ್ ಸಿಂಗ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಕೂಡ ಅಚ್ಚುಮೆಚ್ಚಿನ ಒಬ್ಬ ಆಟಗಾರ ಯುವರಾಜ್ ಸಿಂಗ್. ಹಾಗೆಯೇ ನೀವು ತಮ್ನೈನಲ್ಲಿ ನೋಡಿದ ಹಾಗೆ ರಾಹುಲ್ ದ್ರಾವಿಡ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಈಗ ಕ್ರಿಯೇಟ್ ಆಗಿದೆ. ಹಿಂದೆ ಕೂಡ ಭಾಳಷ್ಟು ಡಿಮ್ಯಾಂಡ್ ಇತ್ತು, ಆದರೆ ಯಾವಾಗ T20 ವರ್ಲ್ಡ್ ಕಪ್ಪನ್ನು ಗೆದ್ದರೋ, ಚಾಂಪಿಯನ್ ಕೋಚ್ ಆದರೂ, ಆವಾಗಿನಿಂದ IPLನಲ್ಲಿ ಹೆಚ್ಚಿನ ಡಿಮ್ಯಾಂಡ್ ಅವರಿಗೆ ಕೇಳಿ ಬರ್ತಾ ಇದೆ. ಎರಡು ವಿಚಾರದ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ. ಜೊತೆಗೆ ಒಂದು ಸರ್ಪ್ರೈಸಿಂಗ್ ಆದಂಥ ಎಲಿಮೆಂಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಬೇಕು. KL ರಾಹುಲ್ RCBಯ ಕ್ಯಾಪ್ಟನ್ಶಿಪ್ಗೆ ಒಂದಷ್ಟು ನಡೀತಾ ಇದೆ ಮಾತುಕತೆ ಅಂತ ನಾವು ಹೇಳ್ತಾ ಇದ್ವಲ್ಲ, ಅದ್ರ ಜೊತೆಗೆ ಮತ್ತೊಬ್ಬ ಆಟಗಾರನ ಹೆಸರು ಕೂಡ ಸದ್ಯಕ್ಕೆ ಚರ್ಚೆಯಲ್ಲಿದೆ. ಅದ್ಯಾರು ಏನು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಕೊನೆ ತನಕ ಈ ವಿಡಿಯೋನ ನೋಡಿ. ಸೊ ಆರಂಭಿಕವಾಗಿ ಯುವರಾಜ್ ಸಿಂಗ್ ವಿಚಾರವಾಗಿ ಬರೋದಾದರೆ, ಯುವರಾಜ್ ಸಿಂಗ್ ಹಿಂದೆ ಬೇರೆ ಬೇರೆ ಫ್ರಾಂಚೈಸಿಗೆ ಆಡಿದಂಥವರು, RCBಗೆ ಕೂಡ ಆಡಿದ್ದಾರೆ, ಪಂಜಾಬಿಗೆ ಆಡಿದ್ದಾರೆ, ಹಾಗೆಯೇ ಪುಣೆ ತಂಡಕ್ಕೂ ಕೂಡ ಆಡಿದರು. ಸೊ ಹೀಗೆ ಹಲವಾರು ತಂಡಗಳನ್ನು ಪ್ರತಿನಿಧಿಸ್ತಿರುವಂತಹ ಯುವರಾಜ್ ಸಿಂಗ್ ಈಗ ಮತ್ತೆ IPL ಅಖಾಡಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಒಂದಷ್ಟು ಗ್ಯಾಪ್ ಅವರು IPLನ ಒಂದು ಯಾವುದೇ ಟಚ್ನಲ್ಲಿರಲಿಲ್ಲ, ಹಾಗಾಗಿ ಪಂದ್ಯಗಳಿಗೆ ಬರ್ತಾಯಿದ್ರು, ಆಟಗಾರನ ಭೇಟಿ ಆಗ್ತಾಯಿದ್ರು. ಆದರೆ ಯುವರಾಜ್ ಸಿಂಗ್ ಅವ್ರನ್ನ ಈಗ ಕೋಚ್ ಆಗಿ ಕರೆಸ್ಕೊಳ್ಳೋಕೆ ಟೀಮ್ಗಳು ರೆಡಿಯಾಗಿವೆ. ಸೊ ಅದರಲ್ಲೂ ಗುಜರಾತ್ ಟೈಟನ್ಸ್ ಆ ಒಂದು ಟೀಮ್ ಈಗ ಉತ್ಸುಕವಾಗಿದೆ ಅಂತ, ಈಗ ಮಾತುಕತೆ ನಡೀತಿದೆ ಅಂತ ಒಂದಷ್ಟು ರಿಪೋರ್ಟ್ಗಳು ಈಗ ವರದಿ ಆಗಿದೆ. ಸೊ ಈಗಾಗಲೇ ಆಶೀಶ್ ನೆಹ್ರಾ ಇದ್ದಾರೆ, ವಿಕ್ರಮ್ ಸೋಲಂಕಿ ಇದ್ದಾರೆ. ಸೊ ಇಬ್ಬರೂ ಕೂಡ ಈ ಬಾರಿ ಗುಜರಾತ್ ಟೈಟನ್ಸ್ ಕ್ಯಾಂಪ್ನಿಂದ ಹೊರಗಡೆ ಹೋಗ್ತಿದ್ದಾರೆ. ಆಶೀಶ್ ನೆಹ್ರಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲ ಸೀಸನ್ನಲ್ಲೇ ಗುಜರಾತ್ ಟೈಟನ್ಸ್ಗೆ ಕಪ್ಪನ್ನು ತಂದುಕೊಂಡಂಥ ಒಬ್ಬ ಕೋಚ್. ಸೊ ಅವ್ರನ್ನ ಈಗ ಅವರು ಬೇರೆ ಟೀಮ್ ಕಡೆ ಹೋಗುವಂತೆ, ಯಾಕಂದರೆ ಅವ್ರಿಗೂ ಕೂಡ ಡಿಮ್ಯಾಂಡ್ ಇದೆ, ಒಳ್ಳೆ ಸ್ಟ್ರಾಟಜಿ ಮಾಡ್ತಾರೆ ಆಶೀಶ್ ನೆಹ್ರಾ ಅಂತ. ಸೊ ಆ ಕಾರಣಕ್ಕೆ ಬೇರೆ ಒಂದು ಫ್ರಾಂಚೈಸಿ ಕಡೆ ಕೂಡ ಅವ್ರು ಹೋಗುವಂಥ ಚಾನ್ಸಸ್ ಇರೋದ್ರಿಂದ, ವಿಕ್ರಮ್ ಸೋಲಂಕಿ ಕೂಡ ಹೋಗ್ತಾ ಇರೋದ್ರಿಂದ ಯುವರಾಜ್ ಸಿಂಗ್ ಅವ್ರನ್ನ ತಮ್ಮ ಒಂದು ಫ್ರಾಂಚೈಸಿಗೆ ತೆಗೆದುಕೊಳ್ಳೋದಕ್ಕೆ ಈಗ ಗುಜರಾತ್ ಟೈಟನ್ಸ್ ಪ್ಲಾನ್ ಮಾಡ್ತಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಅವರ ಓನರ್ಶಿಪ್ನಲ್ಲೂ ಕೂಡ ಈಗ ಒಂದಷ್ಟು ಚೇಂಜಸ್ ಆಗುವಂಥ ನಿರೀಕ್ಷೆ ಇದೆ. ಸೊ ಅದಾನಿ ಅವರ ಗ್ರೂಪ್ ಆ ಒಂದು ಟೀಮನ್ನು, ಗುಜರಾತ್ ಟೈಟನ್ಸನ್ನು ಖರೀದಿ ಮಾಡುವಂಥ ಒಂದಷ್ಟು ಲೆಕ್ಕಾಚಾರ ಹಾಕೊಂಡಿದೆ. ಸೊ ಎಲ್ಲ ಬೆಳವಣಿಗೆ ನಡುವೆ ಯುವರಾಜ್ ಸಿಂಗ್ ಈಗ ಮತ್ತೇನಾದರೂ ಅವರ ಹೆಡ್ ಕೋಚ್ ಆಗಿ ಬಂದರೆ ಅಥವಾ ಮೇನ್ ಮೆಂಟರ್ ಆಗಿ ಬರುವಂಥ ಸಂದರ್ಭದಲ್ಲಿ ಒಂದಷ್ಟು ಗುಜರಾತ್ ಟೈಟನ್ಸ್ನಲ್ಲೂ ಕೂಡ ಶುಭ್ಮಾನ್ ಗಿಲ್ ಇದ್ದಾರೆ ಆ ಒಂದು ಟೀಮ್ನಲ್ಲಿ. ಸೊ ಒಬ್ಬ ಯಂಗ್ ಕ್ಯಾಪ್ಟನನ್ನು ಮುನ್ನಡೆಸುವಂತಹ ಜವಾಬ್ದಾರಿ ಯುವರಾಜ್ ಸಿಂಗ್ ಅವ್ರಿಗಿರುತ್ತೆ. ಯಾಕಂದರೆ ಯುವರಾಜ್ ಸಿಂಗ್ ಹಾಗೆಯೇ ಶುಭ್ಮಾನ್ ಗಿಲ್ ಇಬ್ಬರು ಕೂಡ ಪಂಜಾಬ್ನವರು. ಸೊ ಇಬ್ಬರ ಒಂದು ಕೆಮಿಸ್ಟ್ರಿ ಕೂಡ ಚೆನ್ನಾಗಿ ಜೆಲ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇರೋದ್ರಿಂದ ಮತ್ತೊಮ್ಮೆ ಯುವರಾಜ್ ಸಿಂಗ್ ಅವ್ರನ್ನ ನಾವು IPL ಅಖಾಡದಲ್ಲಿ ನೋಡ್ಬೋದು. ನೋ ಡೌಟ್ ಯುವರಾಜ್ ಸಿಂಗ್ ಹೋಗುವಂಥ ಟೀಮ್ಗೆ ಖಂಡಿತ ಒಂದು ಬೂಸ್ಟ್ ಆಗಿ ಸಿಗುತ್ತೆ. ಭಾಳ ಫ್ರೆಂಡ್ಲಿ ಆಗಿರುವಂಥ ಯುವರಾಜ್ ಸಿಂಗ್, ಹಾಗೆಯೇ ಬ್ಯಾಟಿಂಗ್ ಟೆಕ್ನಿಕ್, ಒಂದು ಟೀಮನ್ನು ಹೇಗೆ 2007 ವರ್ಲ್ಡ್ ಕಪ್ನಲ್ಲಿ ಕೂಡ ಅವ್ರು ಇದ್ದಂಥವ್ರು. T20 ವರ್ಲ್ಡ್ ಕಪ್, ನಾವು ಚೊಚ್ಚಲ T20 ವರ್ಲ್ಡ್ ಕಪ್ಪನ್ನು ಗೆದ್ದಾಗ ಆ ಟೀಮ್ನ ಮೆಂಬರ್ ಯುವರಾಜ್ ಸಿಂಗ್. 6 ಸಿಕ್ಸರ್ ಇನ್ನೂ ಕೂಡ ನಮ್ಮೆಲ್ಲರ ಮೈಂಡ್ನಲ್ಲಿ ಫ್ರೆಶ್ ಆಗಿದೆ, ಸ್ಟುವರ್ಟ್ ಬ್ರಾಡ್ಗೆ ಹೊಡೆದಂಥ ಒಂದು ಸಿಕ್ಸರ್ಗಳು. ಹಾಗೆಯೇ 2011 ಅದರಲ್ಲಂತೂ ಯುವರಾಜ್ ಸಿಂಗ್ ಅವರ ಪಾತ್ರವನ್ನು ನಾವು ಯಾರೂ ಕೂಡ ಮರೆಯೋ ಹಾಗಿಲ್ಲ. ಕ್ಯಾನ್ಸರ್ನ ನಡುವೆಯೂ ಕೂಡ ಆಲ್ರೌಂಡರ್ ಪರ್ಫಾರ್ಮೆನ್ಸ್, ಮ್ಯಾನ್ ಆಫ್ ದ ಟೂರ್ನಮೆಂಟ್ ಆದರೂ ಯುವರಾಜ್ ಸಿಂಗ್. ಹಾಗಾಗಿ ಇಂಥ ಕೋಚ್ ಒಂದು ಟೀಮ್ಗೆ ಬರ್ತಾರೆ ಅಂತಂದರೆ ಯಾರು ಬೇಡ ಅಂತಾರೆ. ಒಳ್ಳೆ ಡಿಮ್ಯಾಂಡಲ್ಲೇ ಅವರು ಬರ್ತಾ ಇದ್ದಾರೆ ಯುವರಾಜ್ ಸಿಂಗ್ ವಿಚಾರ ಹೀಗಿದ್ರೆ, ಇನ್ನು ನಮ್ಮ ಕನ್ನಡದ ರಾಹುಲ್ ದ್ರಾವಿಡ್, ಹೆಮ್ಮೆಯ ಹುಡುಗ, ಹೆಮ್ಮೆಯ ಪುತ್ರ ಅಂತ ಹೇಳ್ಬೋದು ರಾಹುಲ್ ದ್ರಾವಿಡ್. ಸೊ ಅವರು ಈಗ ಮತ್ತೆ IPL ಅಖಾಡದಲ್ಲಿ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಸಾಕಷ್ಟು ಟೀಮ್ಗಳಿಂದ ಡಿಮ್ಯಾಂಡ್ ಇದೆ ರಾಹುಲ್ ದ್ರಾವಿಡ್ಗೆ. ಅದರಲ್ಲೂ T20 ವರ್ಲ್ಡ್ ಕಪ್ಪನ್ನು ಗೆದ್ದ ನಂತರ ಅವರ ಡಿಮ್ಯಾಂಡ್ ಇನ್ನೂ ಕೂಡ 10 ಪಟ್ಟು ಹೆಚ್ಚಾಗಿದೆ. ಎಲ್ರಿಗೂ ಕೂಡ ಒಂದು ಆಸೆ ಇತ್ತು RCBಗೆ ಅವರು ಹೆಡ್ ಕೋಚ್ ಆಗಿ ಬರಬೇಕು ಅಥವಾ ಮೆಂಟರ್ ಆಗಿ ಬರಬೇಕು ಅಂತ. ಬಟ್ RCB ಅಂತ ಯಾವುದೇ ಪ್ರಯತ್ನವನ್ನು ಮಾಡಲಿಲ್ಲ. ದಿನೇಶ್ ಕಾರ್ತಿಕ್ ಅವ್ರನ್ನ ಅಲ್ಲಿ ಟೀಮ್ಗೆ ಎಳ್ಕೊಳ್ಳಾಯಿತು. ಅವರೀಗ ಬ್ಯಾಟಿಂಗ್ ಕೋಚ್ ಆಗಿರ್ತಾರೆ. ಸೊ ಹಾಗೆಯೇ ಈಗಾಗಲೇ ಹೆಡ್ ಕೋಚ್ ಆಗಿ, ಮೆಂಟರ್ ಆಗಿ ಕೂಡ DK ಇರ್ತಾರೆ. ಹೆಡ್ ಕೋಚ್ ಆಗಿ ಆ್ಯಂಡಿ ಫ್ಲಾರ್ ಆಲ್ರೆಡಿ ಇದ್ದಾರೆ. ಸೊ ರಾಹುಲ್ ದ್ರಾವಿಡ್ ಅವ್ರನ್ನ ರೋಪ್ ಮಾಡುವಂಥ ಯಾವುದೇ ಪ್ಲ್ಯಾನ್ RCBಗೆ ಇಲ್ಲ. ಹಾಗಾಗಿ RCB ಅಭಿಮಾನಿಗಳಿಗೆ ನಿರಾಸೆ ಆಗ್ತಾ ಇದೆ. ಬಟ್ ರಾಜಸ್ಥಾನ್ ರಾಯಲ್ಸ್ ಈಗ ಅವ್ರನ್ನ ತಮ್ಮ ಟೀಮ್ಗೆ ಕೋಚ್ ಆಗಿ ಮಾಡೋದಕ್ಕೆ ಈಗ ಪ್ಲ್ಯಾನ್ಗಳು ನಡೀತಾ ಇದೆ. ಸೊ ರಾಜಸ್ಥಾನ್ ರಾಯಲ್ಸ್ ಈಗಾಗಲೇ ಕುಮಾರ್ ಸಂಗಕಾರ ಕೂಡ ಅಲ್ಲಿದ್ದಾರೆ, ಟೀಮನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಬಟ್ ಈವನ್ ರಾಹುಲ್ ದ್ರಾವಿಡ್ ಅವ್ರನ್ನ ಟೀಮ್ಗೆ ಕರೆಸ್ಕೊಳ್ಳುವಂಥ ಪ್ರಯತ್ನ, ಹಿಂದೆ ಕೂಡ ಅವರು ರಾಜಸ್ಥಾನ್ ರಾಯಲ್ಸ್ಗೆ ಆಡಿದ್ರು, ನಂತರ ಅವರು ಆ ಟೀಮ್ನ ಒಂದು ಮೆಂಟರ್ ಆಗಿ ಕೂಡ ಇದ್ರು, ಕೋಚಿಂಗ್ ಕೂಡ ಮಾಡ್ತಾಯಿದ್ರು. ಸೊ ಆ ಕಾರಣಕ್ಕೆ ಈಗ ಮತ್ತೊಮ್ಮೆ ರಾಹುಲ್ ದ್ರಾವಿಡ್ ಅವ್ರನ್ನ ರಾಜಸ್ಥಾನ್ ರಾಯಲ್ಸ್ ಒಂದಷ್ಟು ಟಾಕ್ಸ್ ನಡೀತಾ ಇದೆ ಇಬ್ಬರ ನಡುವೆ ಅಂತ. ಬಟ್ ಗೊತ್ತಿಲ್ಲ ರಾಹುಲ್ ದ್ರಾವಿಡ್ ಇಂಥ ಒಂದು ಸಕ್ಸಸ್ನ ನಂತರ ಮತ್ತೆ IPLಗೆ ವಾಪಸ್ ಆಗ್ತಾರಾ, ಅಥವಾ ಓಕೆ ನನಗೆ ವರ್ಲ್ಡ್ ಕಪ್ ಏನು ಸಿಕ್ಕಿದೆ T20 ವರ್ಲ್ಡ್ ಕಪ್, ಅಲ್ಲಿಂದ ನಾನೊಂದಷ್ಟು ಬ್ರೇಕ್ ತೆಗೆದುಕೊಳ್ತೀನಿ, ಮತ್ತೆ IPL ಅಖಾಡಕ್ಕೆ ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರೊಂದು ಕಾಲ್ ತೆಗೆದುಕೊಳ್ಬೇಕು. ಸೊ ಇನ್ನೂ ಕೂಡ
ಚೆಂಡು ರಾಹುಲ್ ದ್ರಾವಿಡ್ ಅವರ ಅಖಾಡದಲ್ಲಿ ಇದೆ ಅಂತ ಹೇಳಲಾಗ್ತಿದೆ. ಸೊ ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. RCBಗೆ ಬರಬೇಕಾಗಿತ್ತಾ IPL ನಂಥ ಒಂದು T20 ವರ್ಲ್ಡ್ ಕಪ್ಪನ್ನು ಗೆದ್ದ ನಂತರ ಮತ್ತೆ IPLಗೆ ರಾಹುಲ್ ದ್ರಾವಿಡ್ ಬರುವಂಥದ್ದು ಎಷ್ಟು ಸೂಕ್ತ ಅನ್ನೋದ್ರ ಬಗ್ಗೆ ಕೂಡ ನೀವು ತಿಳಿಸಿ. ಜೊತೆಗೆ ರಾಜಸ್ಥಾನ್ ರಾಯಲ್ಸ್ನಲ್ಲಿ ಸಂಜು ಸ್ಯಾಮ್ಸನ್ ಹಿಂದೆ ಕೂಡ ಅವ್ರ ಜೊತೆಗೆ ಆಡಿದಂಥವ್ರು ಅವರ ಟೈಮ್ನಲ್ಲಿ ಡೆಬ್ಯೂ ಮಾಡಿದರು ಸಂಜು ಸ್ಯಾಮ್ಸನ್ IPLಗೆ. ಈಗ ಅವರೇ ಕ್ಯಾಪ್ಟನ್ ಕೂಡ ಇದ್ದಾರೆ. ಸೊ ಇಬ್ಬರು ಕೂಡ ಕೂಲ್ ಹೆಡೆಡ್ ಆಗಿರೋದ್ರಿಂದ ಇಬ್ಬರ ಕಾಂಬಿನೇಷನ್ ನಿಜವಾಗ್ಲೂ ವಂಡರ್ಸ್ ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಇನ್ನು ಕೊನೆಯದಾಗಿ ನಾನು ಆರಂಭದಲ್ಲಿ ಹೇಳಿದ್ದೆ KL ರಾಹುಲ್ ಅವರು RCBಗೆ ಕ್ಯಾಪ್ಟನ್ ಮಾಡುವಂಥ ಒಂದು ಪ್ರಯತ್ನಗಳಾಗ್ತಾ ಇದೆ ಇಲ್ಲಿಗೆ ನಮ್ಮ ತಂಡಕ್ಕೆ ತರುವಂಥದ್ದು ಅಂತ. ಅದ್ರ ಜೊತೆಗೆ ಸೂರ್ಯಕುಮಾರ್ ಯಾದವ್ ಅವರ ಹೆಸರು ಕೂಡ ಈಗ ಚರ್ಚೆಯಲ್ಲಿ ನಿಧಾನವಾಗಿ ಬರ್ತಾ ಇದೆ. ಯಾಕಂದರೆ ಈ ಬಾರಿ ಮುಂಬೈ ಇಂಡಿಯನ್ಸ್ನಿಂದ ಇಬ್ಬರು ಕೂಡ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಇಬ್ಬರು ಕೂಡ ಹೊರಬರ್ತಾರೆ ಅಂತ ನಾನು ನನ್ನ ವಿಡಿಯೋದಲ್ಲಿ ಹೇಳಿದೆ. ಸೊ ಈಗ ಸೂರ್ಯಕುಮಾರ್ ಬೇರೆ ಒಂದು ಟೀಮ್ಗೆ ಖಂಡಿತ ಕ್ಯಾಪ್ಟನ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಟೀಮ್ ಇಂಡಿಯಾದ T20 ಕ್ಯಾಪ್ಟನ್ ಆಗಿರೋದ್ರಿಂದ ಯಾವ ತಂಡಕ್ಕೆ ಕ್ಯಾಪ್ಟನ್ ಆಗ್ತಾರೆ, ಒಂದು ವೇಳೆ KL ರಾಹುಲ್ ನಮಗೆ ಸಿಗದೆ ಹೋದರೆ ಆ ಒಂದು ಪಕ್ಷದಲ್ಲಿ ಸೂರ್ಯಕುಮಾರ್ ಮೇಲೆ ಕೂಡ RCB ಕಣ್ಣಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಇನ್ನೂ ಕೂಡ ಅದೆಲ್ಲ ಪ್ರಾಥಮಿಕ ಹಂತದ ಟಾಕ್ಸ್ನಲ್ಲಿರೋದು. ಯಾವ್ದು ಯಶಸ್ವಿ ಆಗುತ್ತೆ ಯಾವುದಾಗಲ್ಲ RCB ವಿಚಾರ ನಿಮ್ಗೆ ಗೊತ್ತೇ ಇದೆ. ನಾವು ತುಂಬ ನಿರೀಕ್ಷೆ ಇಡುವಂಥ ಪ್ಲೇಯರ್ಗಳು ಬರೋದಿಲ್ಲ, ಯಾರ್ಯಾರೋ ಬಂದು ಟೀಮನ್ನು ಸೇರ್ಕೊಳ್ತಾರೆ. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ. ಇದಾಗಿತ್ತು IPL ಸಂಬಂಧಪಟ್ಟ ಹಾಗೆ 2 ಬಿಗ್ ಅಪ್ಡೇಟ್ 3 ಬಿಗ್ ಅಪ್ಡೇಟ್ ಅಂತ ಹೇಳಬೇಕು. ಸೊ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.